ವಿದ್ಯಾರ್ಥಿಗಳೇ, ನಾವು ಈಗಾಗಲೇ KS ನಿಸಾರ್ ಅಹಮದ್ ಅವರು ಬರೆದಿರುವಂಥದ್ದು ಶಿಲುಬೆ ಏರಿದ್ದಾನೆ ಎನ್ನುವಂತಹ ಪದ್ಯವನ್ನು ನೋಡ್ತಾ ಇದ್ವಿ. ಈ ಪದ್ಯದಲ್ಲಿ ಕ್ರಿಸ್ಮಸ್ ಹಬ್ಬದ ಒಂದು ವಿಶೇಷತೆಯನ್ನು ಮೊದಲ ಭಾಗದಲ್ಲಿ ಕೊಡ್ತಾರೆ. ಈ ಕ್ರಿಸ್ಮಸ್ ಹಬ್ಬ ಚಳಿಯನ್ನು ಹೊತ್ತು ತರ್ತಕ್ಕಂಥದ್ದು. ಕೇಕು ಜೊತೆಗೆ ಸಂಜೆ ವೇಳೆಯಲ್ಲಿ ಆಚರಿಸೋದ್ರಿಂದ ನಕ್ಷತ್ರ ದೀಪ ಇವುಗಳ ಎಲ್ಲವನ್ನ ಕ್ರಿಸ್ಮಸ್ ಹಬ್ಬದ ದ್ಯೋತಕವಾಗಿ ಇಲ್ಲಿ ಪರಿಚಯಿಸ್ತಕ್ಕಂಥದ್ದು. ಅಷ್ಟೇ ಇಲ್ಲ, ಪ್ಲಾಸ್ಟಿಕ್ ಕುಬ್ಜವಾಗಿರುವಂತಹ ಗಿಡವನ್ನು ತಂದು ಮಂಜಿನ ಕೆಲಸ ಮಾಡಿರುವಂಥದ್ದು ಹತ್ತಿ. ಆ ಕ್ರಿಸ್ಮಸ್ ಗಿಡದ ಮುಂದೆ ಸ್ಕರ್ಟಿನ ಒಂದು ಹುಡುಗಿಯನ್ನು ಇಟ್ಟು, ಗೊಂಬೆಯನ್ನು ಇಟ್ಟು, ಅವಳ ಮೊಣಕಾಲಲ್ಲಿ ಮೋಂಬತ್ತಿಯನ್ನು ಹಚ್ಚಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸುವುದನ್ನು ನಾವು ಕಾಣ್ತಾ ಇದ್ದೀವಿ. ಈ ಮೋಂಬತ್ತಿ ಒಂದು ಬೆಳಕಿನ ಸಂಕೇತವಾಗಿ ಇಲ್ಲಿ ಪರಿಗಣಿಸ್ತಾ ಇದೆ. ಪ್ರಾರ್ಥನೆಯ ಮೂಲಕವೇ ಇಲ್ಲಿ ಬೆಚ್ಚಗಾಗಿರತಕ್ಕಂತಹ ಮೋಂಬತ್ತಿ ಅಥವಾ ಮೇಣಬತ್ತಿ ಎಂದು ನಾವು ಇಲ್ಲಿ ಕರಿತಾ ಇದ್ದೀವಿ. ಈ ಮೂಲಕ ಕವಿ ಬೆಚ್ಚನೆಯ ಪ್ರಾರ್ಥನೆಯ ದಿವ್ಯ ಅನುಭವವನ್ನು ಈ ಪದ್ಯದಲ್ಲಿ ಕಟ್ಟಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಂತರ ಯೇಸು ಶಿಲುಬೆ ಏರಿರುವಂತಹ ದೃಶ್ಯವನ್ನು ಕೊಡ್ತಾರೆ. ಆ ಜೀಸಸ್ ಗೋಡೆಯಲ್ಲಿ ಬಾಗಿರ್ತಕ್ಕಂತಹ ಶಿರ, ಉಬ್ಬಿರುವಂತಹ ನರ, ಕುತ್ತಿಗೆಯಲ್ಲಿ ಉಬ್ಬಿರುವಂತಹ ನರವನ್ನು ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆತ ಎಷ್ಟು ನೋವಿನಲ್ಲಿಯೂ ಕೂಡ ಒಳ್ಳೆಯ ಸವಿ ಮಾತನ್ನು ಆಡ್ತಕ್ಕಂಥವನು, ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥವನು ಯಾರು ಅಂತಂದರೆ ಜೀಸಸ್ ಎನ್ನುವಂಥದ್ದನ್ನು ತೋರಿಸ್ಕೊಳ್ತಾರೆ. ಆದರೆ ಜೀಸಸ್ನ ಸಾವಿನ ಸಂದರ್ಭವನ್ನು ಕಣ್ಣೆದುರು ತರುವಂತಹ ದೃಶ್ಯವನ್ನು ಶಬ್ದಗಳಲ್ಲಿ ಹಿಡಿದಿಟ್ಟಿರುವಂಥದ್ದು KS ನಿಸಾರ್ ಅಹಮದ್ ಅವರ ಒಂದು ವಿಶೇಷವಾಗಿ ನಮಗೆ ಕಂಡು ಬರ್ತಾ ಇದೆ. ಯೇಸುವನ್ನು ಸಿಲುಬೆಗೇರಿಸಲು ಆಗ್ರಹಿಸಿರುವಂತಹ ರೋಮಣ್ಣನ ಯಾಜಕರು ಆ ಪವಿತ್ರವಾದಂತಹ ದಿನದಂದು ಕೊಲೆಗಡುಕನಾಗಿರುವಂತಹ ಬರಬ್ಬರನನ್ನು ಕ್ಷಮಿಸ್ತಕ್ಕಂಥದ್ದು, ಕ್ಷಮಿಸಲು ಆಗ್ರಹಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ವಿನಃ ಇಲ್ಲಿ ಯೇಸುವನ್ನು ಕ್ಷಮಿಸಲು ಒಪ್ಪಲಾರ್ತಕ್ಕಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಇವರು ಒಂದು ಒತ್ತಡಕ್ಕೆ ಮಣಿದು ಇಬ್ಬರು ಕಳ್ಳರ ಮಧ್ಯ, ಎಡಕ್ಕೊಬ್ಬ ಬಲಕ್ಕೊಬ್ಬ ಅಂತ ಹೇಳ್ತಾರೆ, ಇಬ್ಬರು ಕಳ್ಳರ ಮಧ್ಯ ಜೀಸಸ್ನನ್ನು ಗಲ್ಲಿಗೇರಿಸಲಾಯಿತು ಎನ್ನುವಂಥ ಒಂದು ಪದ್ಯದ ಮೂಲಕ ಕಟ್ಟಿಕೊಟ್ಟಿರ್ತಕ್ಕಂಥದ್ದು, ಕಣ್ಣೆದುರಿಗೆ ಕಟ್ಟಿರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಮೂರನೇದರಲ್ಲಿ ನಾವು ನೋಡ್ತೀವಿ, ನೀವು ಬಡಿದಿರುವಂತಹ ಸುತ್ತಿಗೆಗಳು ಮೊಳೆಗಳು ಅಂತ ಹೇಳ್ತೀವಿ. ಈ ಸಾಲುಗಳಲ್ಲಿ ಯೇಸುವನ್ನು ಚಿತ್ರಹಿಂಸೆ ಕೊಟ್ಟು ಒಂದು ಕೊಲ್ಲುವಂತಹ ಹೃದಯ ವಿದ್ರಾವಕವಾದಂತಹ ಘಟನೆ ಇಲ್ಲಿ ಸಾಕ್ಷಿಯಾಗಿ ಕಂಡು ಬರ್ತಾ ಇದೆ. ಜೀಸಸ್ನನ್ನು ಸಿಲುಬೆಗೆ ಏರಿಸಿ ಮೊಳೆ ಬಡಿಯುವ, ಅಷ್ಟೇ ಅಲ್ಲ, ಆ ಜೀಸಸ್ಸನಿಗೆ ಮುಳ್ಳಿನ ಒಂದು ಕಿರೀಟವನ್ನು ತೊಡಿಸಿ ಅವಮಾನ ಮಾಡುವಂತಹ ಒಂದು ಕರುಣಾಜನಕ ಸಂದರ್ಭವನ್ನು ಕವಿ ಇಲ್ಲಿ ಚಿತ್ರಿಸಿರುವಂಥದ್ದು ವಿಶೇಷವಾಗಿದೆ. ನೋಡಿ, ಚಿತ್ರಹಿಂಸೆ ಕೊಲ್ಲುವಂಥದ್ದನ್ನು ನೋಡಿದರೆ ಹೃದಯ ವಿದ್ರಾವಕವಾದಂತಹ ಘಟನೆ ಎನಿಸಿದರೆ, ಅವನಿಗೆ ಮುಳ್ಳಿನ ಒಂದು ಕಿರೀಟವನ್ನು ತೊಡಿಸಿ ಅವಮಾನ ಮಾಡ್ತಕ್ಕಂಥದ್ದು ನಮಗಿಲ್ಲಿ ಕರುಣಾಜನಕವಾದಂತಹ ಸಂದರ್ಭವನ್ನು ನಿಸಾರ್ ಅಹಮದ್ ಅವರು ಕಟ್ಟಿಕೊಟ್ಟಿರುವಂಥದ್ದು ತುಂಬ ಮಾರ್ಮಿಕವಾಗಿರುವಂತಹ ಸಂಗತಿಯಾಗಿ ಕಂಡು ಬರ್ತಾ ಇದೆ. ಇನ್ನು ನಾವು ಮುಂದೆ ನೋಡ್ತಕ್ಕಂಥದ್ದು ಇಲ್ಲಿ ಏನು ಅಂತಂದರೆ, ಆ ಯೇಸು ಯಾವ ರೀತಿಯಾಗಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ. ಇಷ್ಟು ನೋವು ಇದ್ರೂ ಕೂಡ ಆ ಶಿಲುಬೆ ಏರಿಸಿದಿರ್ತಕ್ಕಂಥ ವ್ಯಕ್ತಿಗಳಿಗೆ ಬುದ್ಧಿಯನ್ನು ಕೊಡು, ದಯೆಯನ್ನು ಕರುಣಿಸುವಂಥ ಕೇಳ್ಕೊಳ್ಳುವಂತಹ ದೃಶ್ಯ ಮನ ಕಲಕುವಂತಹ ದೃಶ್ಯವಾಗಿ ಕಂಡು ಬರ್ತಾ ಇದೆ. ಇನ್ನು ಮುಂದೆ ಹೇಳ್ತಾನೆ, ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ, ತಿಳಿಗೇಡಿತನಕ್ಕೆ ಆಚೆ ಬಂದೇ ತೀರುತ್ತದೆ ದೈವಿ ರಾಜ ಎನ್ನುವಂತೆ ಏರಿದ್ದಾನೆ ಶಿಲುಬೆ,
ಇಗರ್ಜಿ, ಮಸೀದು, ದೇವಸ್ಥಾನ, ಮಠಗಳಲ್ಲಿ, ಮತದ ಮತಿರಹಿತ ಹಠಗಳಲ್ಲಿ, ಕೋರ್ಟು, ಕಾರ್ಖಾನೆ, ಠಾಣೆಗಳಲ್ಲಿ, ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದಿಖಾನೆಗಳಲ್ಲಿ, ದವಾಖಾನೆಗಳ ಕೋಣೆಗಳಲ್ಲಿ, ಮಾಹೆಗುಂದಾವರ್ತಿ ಹಣತೆ ಹೊತ್ತಿಸಿಕೊಳ್ಳದ ದಲಿತ ವಾಸದ ಸೊಗೆ ಬಿಲಗಳಲ್ಲಿ, ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್, ಅಸಂಖ್ಯ ಕ್ರಿಸ್ಮಸ್ಸುಗಳ ಹರಸಿ, ಶೋಷಿತರ ಕಂಬಣಿಯನ್ನು ಒರೆಸಿ, ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ. ನೋಡಿ ಇಲ್ಲಿ ಪ್ರೀತಿ, ಅನುರಾಗ, ಕರುಣೆ, ಔದಾರ್ಯಗಳ ಒಂದು ಔಷಧಿಯ ರೀತಿಯಲ್ಲಿ ಈತನ ಮಾತುಗಳು ನಮಗೆ ಕಂಡು ಬರ್ತವೆ. ಇರುವ ತನಕ ನಿಮ್ಮ ಸಾಮ್ರಾಜ್ಯ. ನೋಡಿ, ಸರ್ವಾಧಿಕಾರಿಗಳ ಹಾಗೆ ರೋಮ್ ಚಕ್ರವರ್ತಿಗಳು ವರ್ತಿಸುವುದನ್ನು ನೋಡಿ ಅವರ ಮೇಲೆ ಕೋಪಗೊಳ್ಳದೆ, ಅವರ ಮೇಲೆ ಯಾವುದೇ ಒಂದು ಕೆಟ್ಟ ಭಾವನೆಯನ್ನು ವ್ಯಕ್ತಪಡಿಸಲಾರದೆ ತುಂಬ ಪ್ರೀತಿಯಿಂದ ಕರುಣೆಯಿಂದ ಮಾತನಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೇಗೆ ಇರುವ ತನಕ ನಿಮ್ಮ ಸಾಮ್ರಾಜ್ಯ. ನೋಡಿ, ನೀವು ಏನಿದ್ದೀರಲ್ಲ, ನೀವು ಇರುವವರೆಗೆ ಮಾತ್ರ ನಿಮ್ಮ ದರ್ಪ ನಡೆಯುತ್ತೆ. ಆದರೆ ನೀವು ಹೋದ್ಮೇಲೆ ಮತ್ತೆ ದೈವಿ ರಾಜ್ಯ ಬಂದೇ ಬರುತ್ತೆ. ದೈವಿ ರಾಜ್ಯ ಅಂತಂದ್ರೆ ದೇವರ ರಾಜ್ಯ. ದೇವರ ರಾಜ್ಯ ಅಂದ್ರೆ ಒಳ್ಳೆಯ ಸುಖ ಸಂಪತ್ತಿನಿಂದ ಕೂಡಿರುವಂತಹ ಸತ್ಯದ ರಾಜ್ಯ ಎನ್ನುವಂತಹ ಮಾತನ್ನ ಯೇಸು ಹೇಳ್ತಾರೆ. ಯಾಕೆ ಅಂತಂದ್ರೆ ಸುಳ್ಳಿನ ಒಂದು ಸಂತೆಯನ್ನೇ ಮಾಡಿರುವಂಥವ್ರು, ಸುಳ್ಳುಗಳನ್ನೇ ಹಬ್ಬಿಸಿರುವಂಥವ್ರು, ಯೇಸುವಿನ ಬಗ್ಗೆ ಸುಳ್ಳುಗಳನ್ನು ಹಬ್ಬಿಸಿರುವಂತಹ ಯಾಜಕರು, ರೋಮ್ ನಗರದ ಯಾಜಕರು, ಅವರನ್ನ ಕುರಿತು ಆತ ಹೇಳ್ತಾನೆ, ನೀವಿರುವವರೆಗೆ ಮಾತ್ರ ಸುಳ್ಳು, ಮೋಸ, ವಂಚನೆಗಳು ನಡೆಯಬಹುದು. ಆದರೆ ನೀವಿರುವ ತನಕ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ, ಮುಂದೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಗುತ್ತೇನೆ ಕ್ರೋಧ. ನಾನು ಏನು ಅಂದರೆ ಅದ್ರ ಸಲುವಾಗಿ ನನಗೆ ಸಿಟ್ಟು ಬರುತ್ತೆ ಹೊರತು ಬೇರೆ ಯಾವುದಕ್ಕೂ ನನಗೆ ಕ್ರೋಧ ಇಲ್ಲ ಅಂತ ಹೇಳ್ತಾರೆ. ತಿಳಿಗೇಡಿತನಕ್ಕೆ ಆಜ್ಯ. ನೋಡಿ, ಆಜ್ಯ ಅಂತಂದ್ರೆ ತುಪ್ಪ ಅಂತ ಹೇಳ್ತಾರೆ. ನಿಮ್ಮ ಒಂದು ತಿಳಿಗೇಡಿತನಕ್ಕೆ, ಬುದ್ಧಿರಹಿತ, ಅರಿವು ಕಡಿಮೆ ಇರುವಂತಹ ನಿಮಗೆ ನಾನು ಒಳ್ಳೆಯದಾಗಲಿ ಎನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತೀನಿ, ತುಪ್ಪವನ್ನು ಹಾಕ್ತೀನಿ ಎನ್ನುವಂತಹ ಭಾವನೆಯನ್ನು ಕೊಡ್ತಾನೆ. ಕೊನೆಗೊಂದು ಭರವಸೆಯನ್ನು ಇಟ್ಕೊಳ್ತಾನೆ. ಅವನ ಒಂದು ಭರವಸೆ ಏನಿದೆ ಅಂತಂದ್ರೆ ಬಂದೇ ತೀರುತ್ತದೆ, ಬಂದೇ ಬರುತ್ತದೆ. ನಿಖರವಾಗಿ ಹೇಳ್ತಾನೆ, ತೀರುತ್ತದೆ ಅಂತ ಹೇಳ್ತಾನೆ. ಹೆಂಗೆ ಬಂದೇ ಬರುತ್ತದೆ ಅಂತಂದ್ರೆ ಒಳ್ಳೆಯ ಸಾಮ್ರಾಜ್ಯ, ಸತ್ಯದ ಸಾಮ್ರಾಜ್ಯ, ದೈವದ ರಾಜ್ಯ, ದೇವರ ರಾಜ್ಯ ಬಂದೇ ಬರುತ್ತದೆ ಎನ್ನುವಂತಹ ಒಂದು ಭರವಸೆಯನ್ನ ನಿಖರವಾಗಿ ವ್ಯಕ್ತಪಡಿಸ್ತಕ್ಕಂಥವನು ಯಾರು ಅಂತಂದ್ರೆ ಜೀಸಸ್ ಅಂತ ಹೇಳ್ತಾರೆ. ಅಷ್ಟು ನೋವಿನಲ್ಲೂ ಕೂಡ ಒಳ್ಳೆಯ ಮಾತುಗಳನ್ನೇ ಆಡುವಂಥವನು ಜೀಸಸ್. ಎನ್ನುವಂತೆ ಏರಿದ್ದಾನೆ ಸಿಲುಬೆ. ನೋಡಿ, ಆತ ಒಳ್ಳೆಯ ರಾಜ್ಯ ಬಂದೇ ಬರುತ್ತೆ ಎನ್ನುವ ಹಾಗೆ ಏರಿರುವಂತಹ ಜೀಸಸ್ ಶಿಲುಬೆಯಲ್ಲಿ ನಿಂತ್ಕೊಂಡ್ರೂ ಕೂಡ ಒಳ್ಳೆಯ ಮಾತನ್ನೇ ಆಡ್ತಾರೆ. ಶಿಲುಬೆ ಅಂದರೆ ಕ್ರೈಸ್ತರಲ್ಲಿ ಒಂದು ಹಿಂದೆ ತಪ್ಪಿತಸ್ಥರನ್ನ ಕೊಲ್ಲಲು ನಿರ್ಮಿಸಿರುವಂತಹ ಮರದ ಸಾಧನಕ್ಕೆ ನಾವು ಸಿಲುಬೆ ಅಂತ ಕರಿತಾ ಇದ್ದೀವಿ. ಇದು ಕ್ರಿಸ್ತರ ಒಂದು ಧಾರ್ಮಿಕ ಲಾಂಛನ ಕೂಡ ಇದೆ ಎನ್ನುವಂಥದ್ದು. ಈ ಕೊಲ್ಲಲು ನಿರ್ಮಿಸಿರುವಂತಹ ಕಂಬಕ್ಕೆ ಆತನನ್ನ ಮೊಳೆ ಜಡೆದು ನಿಲ್ಲಿಸಿದ್ದಾರೆ. ಆದರೂ ಕೂಡ ಆತ ಅಂತಹ ಸಿಲುಬೆಯಲ್ಲಿ ನಿಂತ್ಕೊಂಡು ಸಮಾಧಾನದ, ಪ್ರೀತಿಯ ಮಾತುಗಳನ್ನು, ಔದಾರ್ಯದ ಮಾತುಗಳನ್ನು ಆಡುವಂಥದ್ದು
ಇಲ್ಲಿ ನಮಗೆ ಆತನ ಒಂದು ವ್ಯಕ್ತಿತ್ವವನ್ನು ಗುರುತಿಸಿಕೊಡ್ತಾ ಇದೆ. ಮುಂದೆ ಕೊಡ್ತಾನೆ, ಇಗರ್ಜಿ, ಮಸ್ಜಿದು, ದೇವಸ್ಥಾನ, ಮಠಗಳಲ್ಲಿ ಮತದ ಮತಿರಹಿತ ಹಠಗಳಲ್ಲಿ ಅಂತ ಹೇಳ್ತಾರೆ. ನೋಡಿ, ಇಗರ್ಜಿ ಅಂದರೆ ಚರ್ಚ್ ಅಂತ ಹೇಳ್ತಾರೆ. ಚರ್ಚ್ಗೆ ಇಗರ್ಜಿ ಅಂತ ಕರೀತಾರೆ. ಮಸ್ಜಿದು ಅಂದರೆ ಮಸೀದಿ ಅಂತ ಹೇಳ್ತಾರೆ. ದೇವಸ್ಥಾನ, ಮಠಗಳಲ್ಲಿ, ಮತದ ಮತಿರಹಿತ ಹಠಗಳಲ್ಲಿ. ನೋಡಿ, ಇಲ್ಲಿ ಶಬ್ದಗಳನ್ನು ಗುರುತಿಸಿ ಮತ ಜಾತಿ ಮತ ಎನ್ನುವಂಥದ್ದು ನಮ್ಮಲ್ಲಿ ಬೇರೂರಿ ಬಿಟ್ಟಿದೆ. ಏನಾದರೂ ಬಿಟ್ಟುತ್ತಾನೆ ಹೊರತು ಜಾತಿಯನ್ನು ಆತ ಬಿಡ್ಲಿಕ್ಕೆ ತಯಾರಿರೋದಿಲ್ಲ ಎನ್ನೋದನ್ನು ನಾವು ಕಂಡುಕೊಳ್ಬೇಕಾಗ್ತಾ ಇದೆ. ಆದರೆ ಜಾತಿಯ ಹಿಂದೆ ಬಿದ್ದಿರುವಂಥವನು ಹೆಂಗೆ ವರ್ತಿಸ್ತಾನೆ ಅಂದರೆ ಮತಿರಹಿತನಾಗಿ. ಮತಿ ಅಂತಂದರೆ ಬುದ್ಧಿ ಇರದ ಹಾಗೆ ವರ್ತಿಸ್ತಕ್ಕಂಥವನು ಆತ. ಅಂತಹ ಹಠಕ್ಕೆ ಬೀಳ್ತಕ್ಕಂಥವನು, ಜಾತಿಯ ಹಿಂದೆ ಬಿದ್ದಿರುವಂಥವನು ಬುದ್ಧಿರಹಿತನಾಗಿ ಹಠ ಹಿಡಿದು ವರ್ತಿಸ್ತಾ ಇದ್ದಾನೆ. ಆದರೆ ಇವರ ಒಂದು ವರ್ತನೆ ಮುಗ್ಧರನ್ನು, ಅಮಾಯಕರನ್ನು ಬಲಿಯಾಗ್ತಕ್ಕಂಥದ್ದು. ಇವರ ಒಂದು ಹಠಕ್ಕೆ ಬಲಿಯಾಗುವಂಥವ್ರು ಯಾರು ಅಂದರೆ ಮುಗ್ಧರು ಬಲಿಯಾಗ್ತಾರೆ, ಅಮಾಯಕರು ಬಲಿಯಾಗ್ತಕ್ಕಂಥದ್ದು, ಅನಾಥರು ಬಲಿಯಾಗ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹೇಗೆ ಚರ್ಚ್, ಮಸೀದ್ ಅಂದರೆ ಕ್ರಿಶ್ಚಿಯನ್ರು, ಮುಸ್ಲಿಂ ಸಮಾಜದವರು, ದೇವಸ್ಥಾನ ಅಂದರೆ ಹಿಂದೂಗಳು, ಮಠ ಅಂದರೆ ಉಳಿದ ಧರ್ಮದವರು, ಎಲ್ಲರೂ ತಮ್ಮ ತಮ್ಮ ಧರ್ಮಕ್ಕೆ ಸೇರಿರ್ತಕ್ಕಂತಹ ಒಂದು ನೀತಿ ನಿಯಮಗಳ ಪ್ರಕಾರನೇ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ನಮ್ಮದೇ ಧರ್ಮ ಶ್ರೇಷ್ಠ, ನಮ್ಮ ನಿಯಮಗಳೇ ಶ್ರೇಷ್ಠ, ಇವುಗಳನ್ನೇ ಪಾಲಿಸಬೇಕು, ಈ ರೀತಿ ನೀತಿ ರಿವಾಜುಗಳು ಹೀಗೆ ಅನ್ವಯಿಸಬೇಕು ಎನ್ನುವಂಥ ಹಠಕ್ಕೆ ಬಿದ್ದು ಇವರು ಸಾಧನೆಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಈ ಹಠಕ್ಕೆ ಬಿದ್ದಿರ್ತಕ್ಕಂತಹ ಈ ವ್ಯಕ್ತಿಗಳು ಮತಿರಹಿತವಾಗಿ ವರ್ತಿಸ್ತಾರೆ. ಈ ಮತಿರಹಿತವಾಗಿ ವರ್ತಿಸುವಾಗ ಇದಕ್ಕೆ ಬಲಿಯಾಗುವಂಥವರು ಮುಗ್ಧರು ಮತ್ತು ಅಮಾಯಕರು ಅಂತ ನಾವು ಹೇಳ್ತೀವಿ. ಇಂಥವರನ್ನ ಬಲಿಪಶುವನ್ನಾಗಿ ಮಾಡ್ತಾರೆ. ಇದು ನಿನ್ನೆದು ಇವತ್ತಿಂದು ಅಲ್ಲ, ತಲಾಂತರದಿಂದ ನಡೆದು ಬಂದಿರುವಂತಹದ್ದು ಒಂದು ರೂಢಿಯಲ್ಲಿ ಇರುವಂತಹ ಜಾತಿ ಪದ್ಧತಿಯ ಒಂದು ನಿಯಮಗಳು ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಯಾಕೆ ಆಧುನಿಕ ಒಂದು ಯುಗದಲ್ಲಿ ರೂಪ ಬೇರೆಯಾಗಿರಬಹುದು, ಆದರೆ ಶಿಕ್ಷೆ ಅದೇ ರೀತಿಯಾಗಿರುವಂಥದ್ದು. ವೇಷಗಳು ಬದಲಾಗಿರ್ಬೋದು, ದ್ವೇಷ ಹಾಗೆ ಇರುವಂಥದ್ದನ್ನು ಕಾಣ್ತಾ ಇದೆ. ಹಾಗೆ ಈ ಮುಸ್ಲಿಂ, ನಂತರ ಕ್ರೈಸ್ತರು, ಹಿಂದೂಗಳು, ಉಳಿದ ಧರ್ಮಗಳು ಮತದ ಹಿಂದೆ ಬಿದ್ದು ಮತಿರಹಿತವಾಗಿ ವರ್ತಿಸಿ ಹಠದಲ್ಲೇ ಸಾಧನೆ ಮಾಡುವಂಥವರು ಇವರಾಗಿರೋದ್ರಿಂದ ಇದಕ್ಕೆ ಬಲಿಯಾಗ್ತಕ್ಕಂಥವರು ಅಮಾಯಕರು ಎನ್ನುವಂಥದ್ದನ್ನು ಕೂಡ ಆತ ದುಃಖದಿಂದ ವಿಷಾದವನ್ನು ವ್ಯಕ್ತಪಡಿಸೋದನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಇನ್ನು ಮುಂದೆ ಹೇಳ್ತಾನೆ, ಕೋರ್ಟು, ಕಾರ್ಖಾನೆ, ಠಾಣೆಗಳಲ್ಲಿ ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದೀಖಾನೆಗಳಲ್ಲಿ, ದವಾಖಾನೆಗಳ ಕೋಣೆಗಳಲ್ಲಿ ಮಾಹೆಗೊಂದಾವರ್ತಿ ಹಣತೆ ಹೊತ್ತಿಸಿಕೊಳ್ಳದ. ನೋಡಿ, ಎಷ್ಟು ಉದಾಹರಣೆ ಸಮೇತ ಕೊಡ್ತಾರೆ. ಜಾತಿಗಳು ಕೇವಲ ಆ ಮಠಗಳಲ್ಲಿ ಅಷ್ಟೇ ಅಲ್ಲ, ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ, ಇಗರ್ಜಿ ಮಸೀದಿಗಳಲ್ಲಿ ಅಷ್ಟೇ ಅಲ್ಲ, ಮತ್ತು ಎಲ್ಲೆಲ್ಲಿ ಪ್ರಸಾರವಾಗ್ತಾ ಇದ್ದಾವೆ, ಹೇಗಾಗಿದ್ದಾವೆ ಅಂತಂದರೆ ಕೋರ್ಟು, ಕಾರ್ಖಾನೆ, ಠಾಣೆಗಳಲ್ಲಿ ಅಂತ ಹೇಳ್ತಾರೆ. ನೋಡಿ, ಕೋರ್ಟು ಕಚೇರಿಗಳಲ್ಲಿ ಕೂಡ ನಡೀತಾ ಇದೆ, ಕಾರ್ಖಾನೆ ಫ್ಯಾಕ್ಟ್ರಿಗಳಲ್ಲಿ ಕೂಡ ನಡೀತಕ್ಕಂಥದ್ದು. ಠಾಣೆ ಆರಕ್ಷಕ ಸ್ಥಳಗಳಲ್ಲಿ, ಪೊಲೀಸ್ ಠಾಣೆಗಳಲ್ಲಿ, ಅಲ್ಲಿ ಎಲ್ಲವೂ ಏನು ನಡೀತಾ ಇದೆ ಅಂದರೆ ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದೀಖಾನೆಗಳಲ್ಲಿ. ನೋಡಿ, ಬಂದೀಖಾನೆಗಳಲ್ಲಿ ಬಂಧಿಸ್ತಕ್ಕಂಥದ್ದು. ಯಾರು ಬಂದಿ ಆಗ್ತಾರೆ
ಯಾರು ಬಂಧನಕ್ಕೊಳಗಾಗ್ತಾರೆ ಅಂತಂದ್ರೆ ಅಮಾಯಕರು, ಮುಗ್ಧರು ಮಾತ್ರ ಬಂಧನಕ್ಕೊಳಗಾಗ್ತಾರೆ. ಅದಕ್ಕಾಗಿ ಆತ ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಮಾಡಿರುವಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲ್ಲ, ಮಾಡಲಾರದ ವ್ಯಕ್ತಿಗಳಿಗೆ ಶಿಕ್ಷೆ ಆಗತ್ತೆ. ಅದಕ್ಕೆ ನಾವು ಹಿಂದೆ ನೋಡಿದೀವಿ, ಬರಬ್ಬರನ ಕೊಲೆಗಡುಕನಾಗಿರುವ ಬರಬ್ಬರನ ಪರವಾಗಿ ವಕಾಲತ್ತು ವಹಿಸ್ತಕ್ಕಂಥದ್ದು ಏನೂ ಮಾಡಲಾರದ ಯೇಸುವಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು. ಆ ಶಿಕ್ಷೆ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನನ್ನ ತೂಗಿ ಸನ್ಮಾನಿಸ್ತಕ್ಕಂತಹ ಹೃದಯ ವಿದ್ರಾವಕವಾದಂತಹ ಕರುಣಾಜನಕವಾದಂತಹ ಕಥೆಯನ್ನ ಈ ಒಂದು ಪದ್ಯದಲ್ಲಿ ಕೊಡ್ತಾರೆ. ಹಾಗೆ ಇಲ್ಲಿ ಎಲ್ಲ ಬಲಿಯಾಗ್ತಕ್ಕಂಥವ್ರು ಕೋರ್ಟು, ಕಾರ್ಖಾನೆ, ಠಾಣೆಗಳಲ್ಲಿ, ಬಂದಿಖಾನೆಗಳಲ್ಲಿ, ಜೈಲ್ಗಳಲ್ಲಿ, ಸೆರೆಮನೆಗಳಲ್ಲಿ ಇವಕ್ಕೆ ಶಿಕ್ಷೆಗೆ ಒಳಗಾಗ್ತಕ್ಕಂಥವ್ರು ಯಾರು ಅಂತಂದ್ರೆ ಮುಗ್ಧರು ಮತ್ತು ಅಮಾಯಕರು ಎನ್ನುವಂಥದ್ದನ್ನ ಇಲ್ಲಿ ಕೊಡ್ತಾರೆ. ಮುಂದೆ ಕೊಡ್ತಾರೆ, ದವಾಖಾನೆಗಳ ಕೋಣೆಗಳಲ್ಲಿ ಅಂತ ಹೇಳಿ. ಇಲ್ಲಿ ದವಾಖಾನೆಯಲ್ಲಿರುವಂತಹ ಕೋಣೆಗಳಲ್ಲಿಯೂ ಕೂಡ ನಾವು ಜಾತಿ ಪದ್ಧತಿಯನ್ನ ನೋಡ್ತೀವಿ. ಅಲ್ಲಿ ಕೂಡ ಇವುಗಳ ಆಧಾರದ ಮೇಲೆ ಜನ ವರ್ತಿಸುವಂಥದ್ದನ್ನು ಕಂಡುಕೊಳ್ತಾರೆ. ಆದರೆ ದಲಿತರ ಬಗ್ಗೆ ಅವರು ವಿಷಾದವನ್ನು ವ್ಯಕ್ತಪಡಿಸಿ ಕಣಿಕರವನ್ನು ತೋರಿಸ್ತಾರೆ. ಮಾಹೆಗುಂದಾವರ್ತಿ ಹಣತೆ ಹೊತ್ತಿಸಿಕೊಳ್ಳದ. ಮಾಹೆ ಅಂದ್ರೆ ತಿಂಗಳು. ತಿಂಗಳಿಗೆ ಒಂದು ಸಲವು, ಒಂದಾವರ್ತಿ ಅಂತಂದ್ರೆ ಒಂದು ಸಲವೂ ಕೂಡ ಹಣತೆ ದೀಪ ಹೊತ್ತಿಸಿಕೊಳ್ಳದ, ದೀಪ ಹಚ್ಚಿಕೊಳ್ಳಲಾರ್ದಕ್ಕಂತಹ ಬಡವರು ನಮ್ಮಲ್ಲಿ ಇದ್ದಾರೆ, ನಿರ್ಗತಿಕರು ನಮ್ಮಲ್ಲಿ ಇದ್ದಾರೆ ಎನ್ನುವಂಥದ್ದನ್ನ ಅವ್ರಿಗೆ ಕೊಡ್ತಾರೆ. ಇಂಥವರನ್ನ ಕುರಿತು ಹೇಳ್ತಾರೆ, ದಲಿತ ವಾಸದ ಸೋಗೆ ಬಿಲಗಳಲ್ಲಿ ದಿನದ ನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್. ಅಸಂಖ್ಯ ಕ್ರಿಸ್ಮಸ್ಸುಗಳ ಹರಸಿ ಶೋಷಿತರ ಕಂಬಣಿಯನ್ವರಸಿ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ. ನೋಡಿ, ದಲಿತ ವಾಸದ ಸೋಗೆ. ದಲಿತ ಅಂದ್ರೆ ಕೆಳವರ್ಗ, ತುಳಿತಕ್ಕೆ ಒಳಗಾಗಿರುವಂಥವರು, ಅನ್ಯಾಯಕ್ಕೆ ಒಳಗಾಗಿರುವಂಥವರು, ದೌರ್ಜನ್ಯಕ್ಕೆ ಒಳಗಾಗಿರುವಂಥವರಿಗೆ ನಾವು ದಲಿತ ಅಂತ ಕರಿತೀವಿ. ಇಲ್ಲಿ ದಲಿತರ ವಾಸದ ಗುಡಿಸಲುಗಳು, ಹಟ್ಟಿಗಳಲ್ಲಿ, ಮನೆಗಳಲ್ಲಿ, ಆ ಬಿಲಗಳಲ್ಲಿ ನಿತ್ಯ ಜೀಸಸ್ ಶಿಲುಬೆ ಏರಿದ್ದಾನೆ ಅಂತ ಹೇಳ್ತಾರೆ. ನೋಡಿ, ಅವರು ಮನೆಗಳನ್ನು ಕೊಡ್ತಾರೆ. ಬಿಲ ಅಂತಂದ್ರೆ ನಮ್ಮಲ್ಲಿ ಹೋಲ್ ಅಂತ ಹೇಳ್ತಾರೆ, ಒಂದು ಏನೋ ತೂ ಅಂತ ಹೇಳ್ತಾರೆ. ಕೊಳವೆ ತರ ಇರುವಂತಹ ಚಿಕ್ಕದಾಗಿರುವಂತಹ ಮನೆಗಳು. ದಲಿತ ಮನೆಗಳು ಹೇಗಿರ್ತವೆ ಅಂತಂದ್ರೆ ತುಂಬಾ ಚಿಕ್ಕದಾಗಿರುವಂಥದ್ದು, ಸ್ವತಂತ್ರವಾಗಿ ಉಸಿರಾಡ್ಲಿಕ್ಕೂ ಕೂಡ ಕಷ್ಟವಾಗ್ತಕ್ಕಂಥ ಅಷ್ಟು ಚಿಕ್ಕವಾಗಿರುವಂತಹ ಗುಡಿಸಲುಗಳು, ಹಟ್ಟಿಗಳು ಇರ್ತವೆ. ಅಂತಹ ಹಟ್ಟಿಗಳಲ್ಲಿ ತಿಂಗಳಿಗೆ ಒಂದು ಸಲ ಕೂಡ ದೀಪ ಹಚ್ಕೊಂಡು ಇರ್ಲಿಕ್ಕೆ ಆಗ್ಲಾರ್ದಂತಹ ಸ್ಥಿತಿ ಆ ಬಡತನವನ್ನ ಕಾಡ್ತಾ ಇದೆ. ಅಷ್ಟೊಂದು ಬಡವರು ಇರ್ತಾರೆ, ಅಷ್ಟೊಂದು ಅಮಾಯಕರಾಗಿರುವಂಥವ್ರು, ಅವರು ದೌರ್ಜನ್ಯಕ್ಕೆ, ಅನ್ಯಾಯಕ್ಕೆ, ತುಳಿತಕ್ಕೆ ಒಳಗಾಗಿರುವಂಥವರು ತಿಂಗಳಿಗೆ ಒಂದು ಸಲವೂ ಕೂಡ ದೀಪ ಹಚ್ಚಿಕೊಳ್ಳಲಾರದ ಸ್ಥಿತಿಯಲ್ಲಿ ಇರುವಂಥವರನ್ನ ಕುರಿತು ಆ ಜೀಸಸ್ ನೆನಪಿಸ್ಕೊಳ್ತಾನೆ. ಅವರ ಸಲುವಾಗಿ ನಾನು ಸಿಲುಬೆ ಏರಿದ್ದೇನೆ ಎನ್ನುವಂಥ ವಿಚಾರವನ್ನು ಜೀಸಸ್ ಹೇಳುವಂಥ ರೀತಿ ಹೃದಯ ಮನ ಕಲಕುವಂತಹ ರೀತಿಯಾಗಿದೆ. ಅದಕ್ಕೆ ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್ ದಲಿತರ ಸಲುವಾಗಿ ಅಂತ ಹೇಳ್ತಾನೆ. ಮುಂದೆ ಕೊಡ್ತಾನೆ, ಅಸಂಖ್ಯ ಕ್ರಿಸ್ಮಸ್ಸುಗಳ ಹರಸಿ ಶೋಷಿತರ ಕಂಬಣಿಯನ್ವರಸಿ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ. ನೋಡಿ, ಅಸಂಖ್ಯಾತ ಕ್ರಿಸ್ಮಸ್ಸುಗಳನ್ನು ಹರಿಸಿದ್ದಾನೆ, ಒಂದಲ್ಲ ಎರಡಲ್ಲ. ಅಸಂಖ್ಯಾತವಾಗಿರುವಂತಹ ಕ್ರಿಸ್ಮಸ್ ಹಬ್ಬಗಳನ್ನು ಆಚರಿಸಿರುವಂಥವ್ರು.
ಈತ ಅಲ್ಲಿಂದ ಇಲ್ಲಿವರೆಗೆ ಶೋಷಿತರ ಕಂಬಣಿಯನ್ನು ಒರೆಸಲಿಕ್ಕೆ, ಶೋಷಿತರ ಪರವಾಗಿ ಧ್ವನಿ ಎತ್ತಲಿಕ್ಕೆ, ಸತ್ಯದ ಒಂದು ದಾರಿಯನ್ನು ತೋರಿಸಲಿಕ್ಕೆ, ಸತ್ಯದ ದರ್ಶನವನ್ನು ಮಾಡಿಸ್ಲಿಕ್ಕೆ ಆತ ಶಿಲುಬೆಯನ್ನು ಏರಿದ್ದಾನೆ ಅಂತ ಹೇಳ್ತಾರೆ. ನೋಡಿ, ಯಾಕೆ ಪ್ರತಿ ವರ್ಷ ಅವನನ್ನು ಆಚರಿಸ್ತೀವಿ ಅಂದರೆ ಸತ್ಯವನ್ನು ನಾವು ಅನ್ವಯಿಸ್ಕೊಳ್ಬೇಕು, ಆಚರಿಸಬೇಕು, ಅವುಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಎನ್ನುವಂಥ ಒಂದು ವಿಚಾರದಿಂದ ಕ್ರಿಸ್ಮಸ್ ಆಚರಿಸಬೇಕು ಎನ್ನುವಂಥದ್ದನ್ನು ಹೇಳ್ತಾರೆ. ಅದು ಎಂಥವರ ಪರವಾಗಿ ನಿಂತಿದ್ದಾನೆ ಜೀಸಸ್ ಅಂದರೆ ಶೋಷಿತರ ಪರವಾಗಿ ನಿಂತ್ಕೊಂಡಿದ್ದಾನೆ, ಅಮಾಯಕರ ಪರವಾಗಿ, ಮುಗ್ಧರ ಪರವಾಗಿ, ತುಳಿತಕ್ಕೆ ಒಳಗಾದವರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥವನು. ಅವರ ಕಂಬನಿಯನ್ನ, ದುಃಖವನ್ನ ನಿವಾರಿಸಲಿಕ್ಕೆ, ದುಃಖದಿಂದ ಹೊರತರಲಿಕ್ಕೆ ನಿತ್ಯ ಶಿಲುಬೆ ಏರುವಂಥವನು ಜೀಸಸ್ ಅಂತ. ಅಷ್ಟೇ ಅಲ್ಲ, ಇವು ಬಡವರನ್ನ, ನಿರ್ಗತಿಕರನ್ನ, ಶೋಷಿತರನ್ನ ಕಂಬನಿ ಒರೆಸಿ ಅವರನ್ನ ಬಡತನದಿಂದ ಪಾರು ಮಾಡೋದಷ್ಟೇ ಅಲ್ಲ, ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸ್ತಕ್ಕಂಥವ್ರು, ಸತ್ಯದ ಒಂದು ದಾರಿಯನ್ನ, ದರ್ಶನವನ್ನ ಮಾಡಿಸ್ತಕ್ಕಂಥವ್ರು ಈ ಜೀಸಸ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸತ್ಯದ ದರ್ಶನವನ್ನು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥವನು ಜೀಸಸ್. ಆ ಜೀಸಸ್ಸನ್ನು ಸ್ಮರಿಸೋದಕ್ಕೋಸ್ಕರ ನಾವು ಆಚರಿಸ್ತಕ್ಕಂಥದ್ದು ಕ್ರಿಸ್ಮಸ್. ಆ ಕ್ರಿಸ್ಮಸ್ಸನ್ನು ನಾವು ಡಿಸೆಂಬರ್ ತಿಂಗಳ ಕೊನೆಯ ವಾರವಾಗಿರುವಂತಹ 25ನೆಯ ತಾರೀಕಿನ ದಿವಸ ಸಂಜೆಯ ವೇಳೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಚಳಿ ಇದ್ದರೂ ಕೂಡ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ, ದೂರದಲ್ಲಿ ಕೆಲಸದ ನಿಮಿತ್ತ, ಉದ್ಯೋಗ ನಿಮಿತ್ತ ಹೋಗಿರುವಂತಹ ಸಾಕಷ್ಟು ಜನರು ಬಂದು ಸೇರಿ ತಮ್ಮ ಬಂಧು ಬಳಗದವರ ಜೊತೆ ಪ್ರೀತಿಯಿಂದ, ಸಂತೋಷದಿಂದ ಆಚರಿಸುವಂತಹ ಕ್ರಿಶ್ಚಿಯನ್ನರ ಒಂದು ಧಾರ್ಮಿಕ ಹಬ್ಬವಾಗಿರುವಂಥದ್ದು ಕ್ರಿಸ್ಮಸ್ ಅಂತ ಹೇಳ್ತಾರೆ. ಈ ಕ್ರಿಸ್ಮಸ್ಸನ್ನು ನಾವು ಕ್ರಿಸ್ತನ ಒಂದು ಶಿಲುಬೆ ಏರಿರುವ ದ್ಯೋತಕವಾಗಿ ಆಚರಿಸ್ತಾ ಇದ್ದೀವಿ. ಆ ಮನೆಯ ಮುಂದೆ ಕ್ರಿಸ್ಮಸ್ ಗಿಡವನ್ನು ಇಟ್ಟು, ಆ ಗಿಡ ಮಂಜಿನ ಕೆಲಸ ಮಾಡಿರುವಂಥದ್ದು ಹತ್ತಿ, ಮುಂದೆ ಸ್ಕರ್ಟಿನ ಹುಡುಗಿ ಮೊಂಬತ್ತಿ ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆ ಮನೆಯ ಮುಂದೆ ಕೊಟ್ಟಿಗೆ, ದನದ ಕೊಟ್ಟಿಗೆಯನ್ನು ಮಾಡಿ, ಕೊಟ್ಟಿಗೆಯಲ್ಲಿ ಒಂದು ತೊಟ್ಟಿಲನ್ನು ಕಟ್ಟಿ, ತೊಟ್ಟಿಲಲ್ಲಿ ಯೇಸು ಎನ್ನುವಂತಹ ರೀತಿಯಲ್ಲೇ ಒಂದು ಗೊಂಬೆಯನ್ನು ತೊಟ್ಟಿಲಲ್ಲಿ ಹಾಕಿ ತೂಗಿ ಆಚರಿಸುವಂಥದ್ದು, ಅಲ್ಲಿ ಹಸುವನ್ನು ಇರಿಸುವಂಥದ್ದು. ಇನ್ನು ಆತನ ಒಂದು ಜೀವನ ಚರಿತ್ರೆಯನ್ನು ಸಾರುವಂತಹ ಚಿತ್ರಪಟಗಳ ಮೂಲಕ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅನ್ನುವಂಥದ್ದು. ಆದರೆ ಇಷ್ಟೆಲ್ಲ ನಾವು ಸಂತೋಷದಿಂದ ಆಚರಿಸ್ತಕ್ಕಂಥವ್ರು ಆ ಯೇಸು ಕಷ್ಟಪಟ್ಟಿರುವಂಥದ್ದನ್ನು ಕೂಡ ಅಲ್ಲಿ ನೆನಪಿಸ್ಕೊಳ್ಬೇಕಾಗ್ತಾ ಇದೆ. ಆತ ಶಿಲುಬೆ ಏರಿದ್ದಾನೆ, ಕಳ್ಳರ ಜೊತೆ, ಎಡಕ್ಕೊಬ್ಬ ಕಳ್ಳ ಬಲಕ್ಕೊಬ್ಬ ಕಳ್ಳ, ಇವ್ರ ಜೊತೆ ಆತ ಶಿಲುಬೆ ಏರಿರುವಂಥದ್ದು, ಅವಮಾನಿಸಿರುವಂಥದ್ದು. ಇಷ್ಟೇ ಅಲ್ಲದೆ ಅವನ ಎದುರಿಗೇ ಕೊಲೆಗಡುಕನಾಗಿರುವಂತಹ ಬರಬ್ಬರನನ್ನು ಅಲ್ಲಿ ಆ ತಪ್ಪಿನಿಂದ ಆತನನ್ನು ಬಿಡುಗಡೆಗೊಳಿಸ್ತಕ್ಕಂಥದ್ದು, ನಿರಪರಾಧಿಯನ್ನಾಗಿ ಮಾಡುವಂಥದ್ದು. ಅಪರಾಧಿಗೆ ನಿರಪರಾಧಿ ಎನ್ನುವಂಥ ಪಟ್ಟ, ನಿರಪರಾಧಿಗೆ ಅಪರಾಧಿ ಪಟ್ಟವನ್ನು ಕಟ್ಟಿ ಶಿಲುಬೆ ಏರಿಸುವಂಥದ್ದು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಶಿಲುಬೆ ಅಷ್ಟೇ ಅಲ್ಲ, ಅವಮಾನಿಸುವಂಥದ್ದು, ಮುಳ್ಳಿನ ಕಿರೀಟವನ್ನು ಹಾಕಿ ಅವಮಾನಿಸುವಂಥದ್ದು ಇಲ್ಲಿ ತುಂಬ ಹೃದಯ ವಿದ್ರಾವಕವಾದಂಥ ಘಟನೆಯಾಗಿ ನಮಗೆ ಕಂಡು ಬರ್ತಾ ಇದೆ. ಆ ಮುಳ್ಳಿನ ಕಿರೀಟ ಹಾಕಿ ಅವಮಾನಿಸಿ ಅವನ ಒಂದು ವಿರುದ್ಧವಾಗಿ ಸುಳ್ಳುಗಳನ್ನು ಹಬ್ಬಿಸುವಂಥ, ಯೇಸು ಕಿಟ್ಟವನು, ದುಷ್ಟ, ಆತ ಮೋಸಗಾರ, ವಂಚಕ, ತಾನೇ ರಾಜ ಅಂತ ಹೇಳಿಕೊಂಡು ತಿರುಗಾಡಿರುವಂಥವನು ಅಂತ ಹೇಳಿ ಅವನ ವಿರುದ್ಧವಾಗಿ ಅನೇಕ ರೀತಿಯಾದಂತಹ ಸುಳ್ಳುಗಳನ್ನು ಹಬ್ಬಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಇಂತಹ ಜೀಸಸ್ ಶಿಲುಬೆ ಏರಿರುವುದು ಯಾರ ಸಲುವಾಗಿ ಅಂದರೆ ದಲಿತರ ಸಲುವಾಗಿ, ದಲಿತರ ಒಂದು ಶೋಷಿತರ ಕಂಬನಿಯನ್ನು ಒರೆಸೋದಕ್ಕೋಸ್ಕರ, ಸತ್ಯದ ಒಂದು ಕವಲನ್ನು, ದಾರಿಯನ್ನು ತೋರಿಸೋದಕ್ಕೋಸ್ಕರ, ಸತ್ಯದ ದರ್ಶನವನ್ನು ಮಾಡಿಸೋದಕ್ಕೋಸ್ಕರ ಆತ ಶಿಲುಬೆ ಏರಿದ್ದಾನೆ ಎನ್ನುವಂಥ ಪದ್ಯ
ಇಲ್ಲಿ ವಿವರಣೆಯಾಗಿ ನಮಗೆ ಕಂಡು ಬರ್ತಾ ಇದೆ. ಒಬ್ಬ ಮುಸ್ಲಿಂ ಕವಿಯಾಗಿದ್ದರೂ ಕೂಡ ಕ್ರಿಶ್ಚಿಯನ್ ಧರ್ಮದಲ್ಲಿರುವಂತಹ ಆ ಯೇಸುವನ್ನು ಕುರಿತು ತುಂಬ ವಿವರಣಾತ್ಮಕವಾಗಿ ವಿವರಿಸಿರುವಂಥದ್ದನ್ನು ಈ ಪದ್ಯಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಹೀಗೆ KS ನಿಸಾರ್ ಅಹಮದ್ ಅವರು ಒಬ್ಬ ಪರಧರ್ಮ ಸಹಿಷ್ಣುತಾವಾದಿಯಾಗಿ ವಿಶ್ವ ಭ್ರಾತೃತ್ವಕ್ಕೆ ಬರೆದ ಒಂದು ಹೊಸ ಭಾಷ್ಯದಂತೆ ಶಿಲುಬೆ ಏರಿದ್ದಾನೆ ಎನ್ನುವಂತಹ ಪದ್ಯ ಇಲ್ಲಿ ನಮಗೆ ಕಂಡು ಬರುತ್ತದೆ ಎನ್ನುವಂಥದ್ದು. ಇಲ್ಲಿಗೆ ಈ ಪದ್ಯದ ವಿವರಣೆಯನ್ನು ನಾವು ಮುಕ್ತಾಯಗೊಳಿಸೋಣ.